ಮಾಡಿದ ಕರ್ಮಫಲವು ವಿಶೇಷವಾಗಿದೆ. ಅಲ್ಲದೆ ಭಗವಂತನು ಎಂದು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು. ಯಾವ ಕರುಣಾಮೂರ್ತಿಯನ್ನು ನೋಡಲು ಋಷಿಮುನಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನಿ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ದೊರೆಯುವ ತನಕ ನಾನು ಈ ಕ್ಷೀರದಿಂದಲೇ ಪ್ರಾಣ ಧರಿಸುವೆನು. ಇದೋ ಸ್ವೀಕರಿಸಿ ಸ್ವಾಮಿ, ಕೃಷ್ಣಾರ್ಪಣ ವಸ್ತು. ಆದಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ಕೃಷ್ಣ, ರುಕ್ಮಿಣಿ ಲೋಲ ವಾರಿಜ ಮಾಲ. ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ನೀರಜ ಲೋಚನ ದರುಶನ ವಾತೋರ. ಪರಮಾತ್ಮ ವಾಸುದೇವ, ನೀರಜ ಲೋಚನ ದರುಶನ ವಾತೋರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ. ಕೃಷ್ಣ ವಾಸುದೇವ, ಇಂದು ಈ ದೀನನ ಮೇಲೆ ಕರುಣೆ ತೋರಿದೆಯಾ ಸ್ವಾಮಿ? ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟಿರವು ಪಾವನವಾಯಿತು. ಪರಮಾತ್ಮ ಸ್ವೀಕರಿಸು. ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನ ಪೋಲ್ವಾ.
ಶತವಂದನವಯ್ಯ ಶತಪತ್ರದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಮುಕೋಟಿ ವಂದನವಯ್ಯ ಮುಚುಕುಂದವರದ ಅಚ್ಯುತಾನಂದ ನಮಸ್ತೆ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಆತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದಹಿ ಎಡನ ಕಡೆದು ಹರಿಯೇ ಪರಮಾತ್ಮ ಕಡುಶಿಲೆಯಾದಹಿ ಎಡನ ಕಡೆದು ಹರಿಯೇ ಕಡುಶಿಲೆಯಾದಹಿ ಎಡನ ಕಡೆದು ಹರಿಯೇ ಕಡುಶಿಲೆಯಾದಹಿ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಪಾಡಿದೆಯ ಭವ್ಯ ಮೂರುತಿಯ ಪಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕುರಳನು ಹತ್ತಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕುರಳನು ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯ ತಾ ಬಂದು ಮಕರಿಯ ಸಿರಿಯ ಹಿಡಿಸಿದೆಯ ಕರಿಯ ತಾ ಬಂದು ಅರಿಯ ತಾ ಕೇಳಿ ಮಕರಿಯ ತೆರೆಯನ್ನು ಹಿಡಿಸಿದೆಯ ಹರಿಯನಂತೆ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ನಮಿಸಿದೆ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ನಿನ್ನ ಕುಂಡಾಟವು ಹಾಗಿರಲಿ, ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಸುಮವರಳಿ ಅದರ ಪರಿಮಳವು ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿತು. ನೀನೇನು ಸಾಮಾನ್ಯ ವಿದುರ? ಭಕ್ತ ಶಿರೋಮಣಿ ಪಡವಿಯೋ ಭಕ್ತ ಶಿರೋಮಣಿ ಎಲ್ಲೇ ನಿನ್ನಯ್ಯ ಮನವ ಬೇಡೋ ಬೇಡೋ
ಪರಮಾತ್ಮ. ಸತತವೂ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದು ಹಾಗಿರಲಿ ಪರಮಾತ್ಮ. ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವಿದರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ. ಏನು ವಿದುರಾ? ಕ್ಷೀರವೇ? ಹೌದು ಪರಮ. ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ವಿದುರ, ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿದ್ದ ಹಣ್ಣಿನ ರುಚಿಯು ಆಹಾ ಈಗಲೂ ನೆನಪಿನಲ್ಲಿರುವುದು. ನಿನ್ನಲ್ಲಿರುವ ಕ್ಷೀರವು ಅಲ್ಲವೆಲ್ಲದಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನೇ ಕೊಡುವಿದರ? ಏಕೆ ವಿದುರ? ಪರಮಾತ್ಮ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ನಾನೇ ಕುಡಿದು ಬಿಟ್ಟಿದ್ದೇವಾ. ಏನು ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದ ಶೇಷ ಉಳಿದಿರಲೇಬೇಕಲ್ಲವೇ? ಎಲ್ಲಿ ಅದನ್ನು ತಾ. ಇದು ಸ್ವೀಕರಿಸಿ. ನೋಡಿದೆಯಾ ವಿದುರ? ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ವಿದುರ, ಅದರಿಂದ ತಮ್ಮ ತುದಿನಾಲೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರೋ. ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ನಿನ್ನ ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡುವಿದರ. ವಾಸುದೇವ ಕೃಷ್ಣ, ಭಕ್ತಿಗೆ ನೀವಲಿದು ಭಕ್ತರನು ಕಾಯುವ. ಭಕ್ತಿಗೆ ನೀನೊಲಿದು ಭಕ್ತರನು ಕಾಯುವ ಶರಣರ ಪೊರೆವಾ ಕರುಣಾಕರನೇ. ಶರಣರ ಪೊರೆವಾ ಕರುಣಾಕರನೇ. ನಂಬಿದೆ ನಿನ್ನಯ ಪಾದವನಯ್ಯ. ನಂಬಿದೆ ನಿನ್ನಯ ಪಾದವನಯ್ಯ. ತನುಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡು. ತನುಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀನು. ಏ ದೀನ ಬಂಧು ಜ್ಞಾನ ಸಿಂಧು. ಪರಮಾತ್ಮ, ವಾಸುದೇವ, ಏ ದೀನ ಬಂಧು ಜ್ಞಾನ ಸಿಂಧು. ಮಂದ ಸ್ಮಿತ ವದನ ರಾಜೀವ ಲೋಚನ. ಮಂದ ಸ್ಮಿತ ವದನ ರಾಜೀವ ಲೋಚನ. ಕಡಲ ಶಯನ ನಿನ್ನ ಕೃಷ್ಣ 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 ಕೃಷ್ಣ. ಕಡಲ ಶಯನ ನಿನ್ನ ಹೃದಯ ಮಧ್ಯದಿಯನ್ನ. ಕಡಲ ಶಯನ ನಿನ್ನ ಹೃದಯ ಮಧ್ಯದಿಯನ್ನ.
ನಾಮಾಮೃತದ ಆ ಕ್ಷೀರಪಾನ. ಪರಮಾತ್ಮ ನಾಮಾಮೃತದ ಆ ಕ್ಷೀರಪಾನ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಸುಗುಣ ತರಂಗನ ಸುಜನ ಮನೋರಂಜನ ಕಂಡೇ ಬಲು ಮೋದಗುಂಡೆ. ಕಂಡೇ ಬಲು ಮೋದಗುಂಡೆ ಸುಗುಣ ತರಂಗನ ಕೃಷ್ಣನ ಮುಕುಂದನ ಮೋಹನ. ಪರಮಾತ್ಮ, ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಇದರ ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಸ್ವಾಮಿ. ಇದರ ಭೂಭಾರವು ಅತಿಯಾಗಿರುವುದು, ಅಧರ್ಮವು ತಾಂಡವಾಡುತ್ತಿರುವುದು. ಬೆಳೆ ನಡುವಿನ ಕಳೆಯ ನಿವಾರಣೆಗಾಗಿ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ಧರ್ಮವ ಹದಗೆಡಿಸುವರನ್ನು ಬಿಡಲಾರೆ ಕೇಳು ವಿದುರ. ಹೃದಯ ಸುಧರು ಸಧರ್ಮದೊಳಿರಲು. ಹೃದಯ ಸುಧರು ಸಧರ್ಮದೊಳಿರಲು ಅತಿವ್ಯತೆಯಿದ್ದರು ಗುರುನಂದನರು. ಅತಿವ್ಯತೆಯಿದ್ದರು ಮಂದಮತಿಗಳಿಗೆ ಚಿತ್ತವಂತರಿಗೆ ಶಿರವಲ್ಲವೇ. ಕುಟಿಲಮತಿಗಳಿಗೆ ಶಿರವಲ್ಲವೇ. ಕುಟಿಲಮತಿಗಳಿಗೆ ಶಿರವಲ್ಲವೇ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಕಲ್ಪದಲ್ಲಿ ನಡೆವ ಗುರುಕುಲವನ್ನು ಧರಿಸಿ. ನಾನೆಂದು ಬಲು ಗರ್ವದಲ್ಲಿ ನಡೆವ ಗುರುಕುಲವನ್ನು ಧರಿಸಿ. ನನಗೆ ಕೇಸರಿಯ ಬದುಕು ಜಂಬೂಕ ಕದನದಲ್ಲಿ ಜಯಗೊಳಿಸಿದೆ. ನನಗೆ ಕೇಸರಿಯ ಬದುಕು ಜಂಬೂಕ ಕದನದಲ್ಲಿ ಜಯಗೊಳಿಸಿದೆ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮಧರ್ಮತನ ಕೈಯುತ್ತವೆ ನನಗೆ ಜಯಗಳಿದೆ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ಧರ್ಮವು ಶಿರವ ಹಾಗೆ ಉಳಿಯಲಿದೆ, ಅಧರ್ಮವು ನಶಿಸಲೇಬೇಕು. ನಾನಿಂದು ನಮ್ಮ ಸೋದರ ಎತ್ತಾಯಾದ ಕುಂತಿ ದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಸ್ಥಳಕ್ಕೆ ಬರುವುದು. ನೀನು ಅಲ್ಲಿಗೆ ಬಾ. ಅಲ್ಲೊಂದು ವಿಚಿತ್ರವಾದ ಸಂದರ್ಭವು ನಡೆಯುವುದು, ನೀನು ನೋಡಿವೆಯಂತೆ. ತಮ್ಮ ಇಚ್ಛೆಂತಾಗಲಿ ಪರಮಾತ್ಮ.
ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದರೀವರದಿ ಬಲ್ಲವರಿಲ್ಲ ಜಗದರೀವರದಿ ಪವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವರೋಗವಯ್ಯ ಈ ಪರಿಪಾಲಿತ ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದಾತನು ಜಗದ ಜೀವದಾತನು ನೀ ಜಗದದ್ಭುತ ಮನ್ಮಂತರ ಸಕಲ ಸಾಮಾಂತರಿಂದೊಡಗೂಡಿ ರಾಜೇಶ್ವರ ಗುರುಕುಲ ಪ್ರಚಂಡ ದಂಡ ಬಲಮಂಡಿತನಾದ ಗುರುಕುಲ ಪ್ರಚಂಡ ದಂಡ ಬಲಮಂಡಿತನಾದ ಈ ಧರಾಷ್ಟ್ರ ಕುಮಾರನಿಗೆ ಹಜಾರು ಸಾಟಿ ಸಮರು ಎನಗೆ ದರೆಯ ಮಿಗಿಲೆನಿಸಿ ನೆರವ ಎನಗೆ ಹರಿ ಸಮರು ಎನಗೆ ದರೆಯ
ಪಿತಾಮಹ ದುರ್ಯೋಧನ ಗುರು ದ್ರೋಣಾಚಾರ್ಯರೇ, ದುರ್ಯೋಧನ ವಿಶ್ವಕೋಟಿ ನವಚೇತನ ಸುವರ್ಣ ಶಿಖರ ರಾಜ್ಯ ಭವನ ಪ್ರಕೃತಿ ವಿಸ್ತಾರ ಶಾಸನ ನಕ್ಷೆಯಂತೆ ಸುರ ವೈಭವ ಭೂಸ್ಥಳ ಶ್ರೇಷ್ಠ ನಗರವೆಂದು ದಶದಿಕ್ಕುಗಳು ಸಾರುತ್ತಿವೆ. ಇಂತಹ ಸ್ವತಂತ್ರ ಭೂಮಿ ಅಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಎಷ್ಟೋ ಕಾಲವಾಯಿತು. ಈಗಲೂ ನಾಚಿಕೆ ಇಲ್ಲದೆ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕರೆಸಿರುವಂತೆ ಜೂಜಿನಲ್ಲಿ ಗೆದ್ದ ರಾಜ್ಯವನ್ನು ದೂತನಾಗಿ ಬರುವ ಕೃಷ್ಣನು ಕೇಳುವ ಅಧಿಕಾರ ಉಂಟೆ? ಇದಾವ ಪದ್ಧತಿ? ಇದಕ್ಕಿಂತ ಭಿಕ್ಷೆ ಬೇಡಿದರಾಗದೆ ತಾತ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ತಾತ, ದುರ್ಯೋಧನ, ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಆ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿ ಪಾಂಡವರ ಮೇಲಿನ ರಣಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮ ಉಪದೇಶಕನು ಯಾರು? ಇದೇನು ಅಗ್ರಜ ಹೀಗೆ ಹೇಳುವೆ? 3 ಲೋಕದ ಗಂಡನ ರುಂಡವನ ತುಂಡರಿಸಬಲ್ಲ ನಮ್ಮ ಮಹಾವೀರ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಹುಟ್ಟಿದ ನಮಗೇಕೆ ಅದರ ಚಿಂತೆ? ಯಾರು? ಯದುಪತಿಯು ಬರುತ್ತಿರುವನೆ. ಬರಲಿ ಬರಲಿ. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು, ಪುರುಷ ಶ್ರೇಷ್ಠನು ನಾನಿಲ್ಲಿರುವಾಗ ನಂದಗೋಪಾಲನು ಪುರುಷೋತ್ತಮನೇ. ಅವನು ನೇರವಾಗಿ ನನ್ನರ ಮನೆಗೆ ಬಾರದೆ ದಾಸಿ ಪುತ್ರ ಇದುರ ಮನೆಗೆ ಹೋದಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಚಿಕ್ಕಪ್ಪ ವಿದುರಮಾಶ್ಯರು. ಏನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೋ ಅದನ್ನು ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೋ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿಭಕ್ತನಾದ ಚಕ್ರವರ್ತಿ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನಿಂದ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮನಸ್ಸಿಗೆ ಬಂದಂತೆ ಹೇಳುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರಕ್ಕೆ ತಳ್ಳಿಬಿಡು. ಏನಂದೆಯೋ ಚಿಚಿ ವಿದ್ರ ಏನಂದೆಯೋ, ಏನಂದೆಯೋ ಚಿಚಿ ವಿದ್ರ ಏನಂದೆಯೋ. ಎಲ್ಲನಂತೆ ನಾನಲ್ಲ ಕೇಳಲು ಕುಲ್ಲ ಮನಜನೆ ನನ್ನ ಮುನಿಯುವೆ. ಎಲ್ಲನಂತೆ ನಾನಲ್ಲ ಕೇಳಲು ಕುಲ್ಲ ಮನಜನೆ ನನ್ನ ಮುನಿಯುವೆ. ಕೋರ ಬಾಪಿಯೇ ನಿನ್ನ ನೀಗಲೇ ಸಭೆಯಿಂದ ಬಂದುವುದು, ಸಭೆಯಿಂದ ಜಗೆ ತಳ್ಳುವನ ಸಭೆಯಿಂದ ಎಲ್ಲವೆಲ್ಲವಾಗುವುದಿಲ್ಲ. ಅಣ್ಣನ ಅಜ್ಞಾನಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು ಆಚೆಗೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಲೇಬೇಕು. ದುರ್ಯೋಧನ, ಹೇಳುವೆನು ಕೇಳು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ
ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಲು ಸಿದ್ಧನಾಗಿರುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕಬೇಕು. ಇದರಿಂದ ನೀನು ನಾಶವಾಗಿ ಹೋಗುವಂಚಕ. ಪ್ರಮೋದವಾಯಿತು ದುರ್ಯೋಧನ. ಪೂಜ್ಯರಾದ ಇದರನ್ನು ಆಸಕ್ತಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲನ್ನು ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವರು ಯಾರಿದ್ದರು? ಕರ್ಣ, ಈ ವಿದುರನ ಗಡ್ಡು ಬೆದರಿ ಕಂಡು ಏನು ಬೆಚ್ಚಾದೆಯ? ದುರದೋಳ್ಪಾತನಂತಿರವ ಧರಣಿಗೆ ಉರುಳುಪೆಯನುದ ಶಪಥವನಂತೋ ಮಹೇಶ್ವರ ಕುವರನಂ ಮೆಚ್ಚಿಸಿ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಶಾಪವನಂ ನಾಂತ ನಿನಗೆ ಸರಿಸಮರ್ಯಾರಿ ಹರೈ ಕರ್ಣ. ದುರ್ಯೋಧನ, ಶಸ್ತ್ರಾಸ್ತ್ರದ ಬೋರ್ಗರಿವ ಸಮರ ವೀರರನ್ನೇ ಕೊಚ್ಚಿ ಹಾಕಬಲ್ಲ ಅಜಯ ದುರಂಧರಾದ ಗುರು ದ್ರೋಣಾಚಾರ್ಯರು ಸಾಮಾನ್ಯರೇ. ಕೆಚ್ಚದೆ ಕುರುಕುಲ ಸಿಂಹ ಹಚ್ಚಿತ ಬ್ರಹ್ಮಚಾರಿ ಕುರುಕುಲ ಪಿತಾಮಹರು ಸಾಮಾನ್ಯರೇ. ಇಮ್ಮವರ ಹೆಬ್ಬಲವನ್ನೇ ಕಿತ್ತೆಸೆವ ನನ್ನನುಜ ದುಶ್ಯಾಸನ ಅವರ ಮಿತ್ರ ಫಲ್ಗುಣ ನರಿವ ಧೀಮಂತ ಬಿಲ್ಲುಗಾರ ನನ್ನ ಮಿತ್ರ ಕಲಿಕರ್ಣ. ಸುಯೋಧನ, ಆಯ್ತು. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲವೇ? ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ತೆಗೆದುಕೋ ಅಗ್ರಜ. ಎಲ್ಲಿ ಕೊಡುವುದನ್ನು? ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವನು. ದುರ್ಯೋಧನನು ಎಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣ ಆದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ತಲೆ ಎತ್ತಿಯೂ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಜಾಗೃತಳಾದ ಜರ್ಗತ್ತ ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳನ್ನು ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷಿತ ಮಾತ್ರಕ್ಕೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದರು ಮಾತೆಗೆ ಎಂದು ತಿಳಿ, ನಿನಗಲ್ಲ. ಬಂದಿದ್ದಾಯ್ತು, ಪೀಠವು ಸಿದ್ಧವಾಗಿರುವುದು, ಕುಳಿತುಕೋ. ನನಗೂ ಅದೇ ಸಂದೇಹ. ನಮ್ಮ ಸುಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಶಕುನಿ, ಕೃಷ್ಣ, ನಮ್ಮ ಈ ದುರ್ಯೋಧನ ಮುಂದೆ ನಿನ್ನ ಆಟ ಧೂಳಿಪಟ ಧೂಳಿಪಟ. ಕೃಷ್ಣ, ನಿನಗೆ ನಾಟ್ಯವೆಂದರೆ ಬಹುಮಮತೆ ಅಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಗೋಪಿಕಾಶ್ರೀಯರ ನಾಟ್ಯವನ್ನು ನೋಡಿ ನೋಡಿ ಬೇಸೆತ್ತಿರುವ ನಿನಗೆ ನಮ್ಮ ರಾಜ ನರ್ತನವನ್ನು ನೋಡು, ಆನಂದಿಸು. ಸಹೋದರ ದುಶ್ಯಾಸನ, ಅಗ್ರಜ, ಯಾರಲ್ಲಿ ಅರ್ಧಕ್ಕೆಯನ್ನು ಬರಮಾಡಿ. ಕೃಷ್ಣ,
ಹಲೋ. ಕರುಣಾಳು ಕುರುಭೂಪರಾಜೇಶ್ವರ ಪರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಛಾಪ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚೇತನ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಕುರುಭೂಪ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ
ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಹರಿ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪಂ ಕೃಷ್ಣ ಮುರಾರಿ ಹರಿ ನಿನಗೆ ಈ ರಾಜನರ್ತಕಿಯರ ಶಿರಸಾಷ್ಟಾಂಗ ಕರವ ಮುಟ್ಟಿ ನಿನ್ನ ಪಾದಗಳ ಕರವ ಮುಟ್ಟಿ ಕುಳಿತು ಕರವ ಮುಟ್ಟಿ ನಮನಗಳು ಕೃಷ್ಣ ನಿನಗೆ ಈ ರಾಜನರ್ತಕಿಯರ ನಮನಗಳು ವಿಷ್ಣು ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು. ಭೀಮನಿಗಿವನೇ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಭೀಮನಿಗಿವನೇ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಕದರಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ನಿನಗಾರು ಸಾಟಿ ಛಲದಲ್ಲಿ ಬಲದಲ್ಲಿ ನಿನಗಾರು ಸಾಟಿ ಕರುಣಾಳು ಕುರುಭೂಪರ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಿರುಗಿಡ್ದೋಮ್ ತಿರುಗಿಡ್ದೋಮ್ ತಗದಿಮ್ಮಿ ತಗ ಜಣ್ಣು ತಿರುಗಿಡ್ದೋಮ್ ತಿರುಗಿಡ್ದೋಮ್ ತಗದಿಮ್ಮಿ ತಗ ಜಣ್ಣು ತಿರುಗಿಡ್ದೋಮ್ 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 ತರಿಗಿಡದಂ 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 ತರಿಗಿಡ
ಜುಮ್ ಜುಮ್ ತದಿದಿ ತುಮ್ 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 ಜುಮ್ ಜುಮ್ ತದಿದಿ ತುಮ್ 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 ಜುಮ್ ಜುಮ್ ತಂಗದಿರದಿಂ 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 ಕರುಣಾಳು ಕುರುಭೂಪರಾಜೇಶ್ವರ ಕುಲತಿಲಕ ಮುಕುಟೇಶ್ವರ ತೀವ್ರ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಯಾರಲ್ಲಿ ಈ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಮುರಾರಿಯು ಬಂದ ಮುಖ್ಯ ಉದ್ದೇಶ ಎಂಬುದನ್ನು ಈ ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವಂತಹ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಫಲಾಫ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗುವಿರಿ. ಪವಿತ್ರವಾದ ಈ ಭರತ ಮೂರ್ತಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತ್ರ ಮೂರ್ತಿಯನ್ನು ತೋಯಿಸುವಿರು. ಎರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ನಿಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಅಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲಿದೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹಗಮನ, ಕಪಟದೂತ್ಯ ಇವೆಲ್ಲಕ್ಕೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತಾಪರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ?
ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧನ್ಮನಸಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮುರಳಿ ಬರರು ಧರಣಿಯಾಳಿದವರೆಲ್ಲ ಮರಳಿ ಬರರು ಸಂದಿವೇದಲು ಬಂದರಾಯವಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲದೇವ ಯಮಸುತ ಭೀಮಾರ್ಜುನನ ಕುಲದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿಟ್ಟು ಸುಖದಿ ಬಾಡು ಸುಯೋಧನ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿದ್ದು ಪ್ರಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನ್ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದಿರಲಿ. ಅದರಂತೆ ನಡೆಯುವಿರೆಂದು ನನ್ನ ನಂಬಿಕೆ. ಹೊಸ ಸುಯೋಧನ ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ ಕರುಣೆಯ ತೋರೆ, ಭಾರತ ಸಾಮ್ರಾಟ ಕರುಣೆಯ ತೋರೆ, ದುರಭಿಮಾನವ ಬಿಡು ನೀನು, ಗುರುಕುಲ ವೀರ ತಳದು ವೈರ, ಗುರುಕುಲ ವೀರ ತಳದು ವೈರ, ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ ಕರುಣೆಯ ತೋರೆ. ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ,
ಪಾಂಡವರು ನಿನ್ನ ಚಿಕ್ಕಪ್ಪನ ಮಕ್ಕಳು. ಅವರನ್ನು ಆದರಿಸಿ ನಿರಾಕರಿಸಬೇಡ. ಶ್ರೀಕೃಷ್ಣನ ಪರಮಾತ್ಮನ ಹೇಳದಂತೆ ಅವ್ರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದ ಇರು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಚಿಕ್ಕಪ್ಪ ವದರಾಮಾಶರು. ನಮಗೆ ನೀತಿ ಹೇಳಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ.